ಆತ್ಮೇರೆ ನಮಸ್ಕಾರಗಳು ತಮ್ಮೆಲ್ಲರಿಗೂ. ಇವತ್ತು ಮಕ್ಕಳ ಸಾಹಿತ್ಯದಲ್ಲಿ 4ನೇ ಸಾಹಿತ್ಯ ಕೃತಿಯನ್ನ ಪರಿಚಯ ಮಾಡೋಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. ನಿಮ್ಮೆಲ್ಲರಿಗೂ ಇವತ್ತು ಮಕ್ಕಳ ಸಾಹಿತ್ಯದಲ್ಲಿ ಹಲವಾರು ಕೃತಿಗಳನ್ನು ಬರೆದಿದ್ದಾರೆ. ಆದರೆ ವಿಶೇಷವಾಗಿ ವಿಜ್ಞಾನ ವಿಷಯಕ್ಕೆ ಹಾಗೂ ಗಣಿತ ವಿಷಯದಲ್ಲಿ ಮಕ್ಕಳ ಸಾಹಿತ್ಯ ಕೃತಿಗಳು ಸಂಖ್ಯೆ ವಿರಳ. ಆದರೆ ಮಕ್ಕಳ ಸಾಹಿತ್ಯದಲ್ಲಿ ಗಣಿತವನ್ನು ಸಹ ಸರಳವಾಗಿ ಮಕ್ಕಳಿಗೆ ಮುಟ್ಟಿಸುವಂತ ನಿಟ್ಟಿನಲ್ಲಿ ಒಂದು ವಿಶೇಷವಾದ ಕೃತಿ ಪ್ರಕಟವಾಗಿದೆ. ಅಂತ ಕೃತಿಯನ್ನ ಇವತ್ತು ನಾನು ಪರಿಚಯಿಸ್ತಾ ಇದ್ದೇನೆ. ಕೃತಿಯ ಹೆಸರು ಜೈ ಗಣಿತ. ಜೈ ಗಣಿತ ಅನ್ನುವಂತ ಕೃತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರಳವಾಗಿ ಆಕೃತಿಗಳು ಹಾಗೂ ಆಕೃತಿಗಳ ಕುರಿತಾಗಿ, ಪೈ ಕುರಿತಾಗಿ ಹಾಗೂ ಸೂತ್ರಗಳ ಕುರಿತಾಗಿ, ರೇಖಾಕೃತಿಗಳ ಕುರಿತಾಗಿ ಸರಳವಾಗಿ ಸುಂದರವಾಗಿ ರಚನೆ ಆಗಿರುವಂತ ಒಂದು ಕೃತಿ ಜೈ ಗಣಿತ. ಈ ಕೃತಿ ಶ್ರೀಮತಿ ಡಿ ಕೋಮಲ ಅವರು ಬರೆದಿದ್ದಾರೆ. ಈ ಕೃತಿಯನ್ನ ರಾಯಚೂರು ಜಿಲ್ಲೆಯ ಸಪ್ತಗಿರಿ ಪ್ರಕಾಶನ ಸಂಸ್ಥೆಯವರು ಪ್ರಕಟಿಸಿದ್ದಾರೆ. ಈ ಕೃತಿಯನ್ನ 72 ಪುಟಗಳ ಈ ಕೃತಿ 60 ರೂಪಾಯಿಯನ್ನ ಬೆಲೆಯನ್ನ ಹೊಂದಿದೆ. ಈ ಕೃತಿ ಆಕರ್ಷಕವಾದಂತ ಕವಿತೆಗಳನ್ನ ಹಾಗೂ ಕಥೆಗಳಿಗನ್ನ ಹಾಗೂ ಗಣಿತಕ್ಕೆ ಸಂಬಂಧವಂತ ಕವಿತೆಗಳಿಗೆ ಸಂಬಂಧಪಟ್ಟಂತ ಸೂಕ್ತವಾದ ಚಿತ್ರಗಳನ್ನ ಸಹ ಈ ಕೃತಿ ಒಳಗೊಂಡಿದೆ. ಶಂಕರದೇವ ಹಿರೇಮಠ ಅವರು ಮುನ್ನುಡಿಯನ್ನ ಬರೆದಿದ್ದಾರೆ. ಹಾಗೆ ಬೆನ್ನುಡಿಯನ್ನ ಅರುಣವಿ ಕಾಂತಣ್ಣನವರು ಈ ಕೃತಿಗೆ ಬೆನ್ನುಡಿಯನ್ನು ಬರೆದಿದ್ದಾರೆ. 28 ಕವಿತೆಗಳನ್ನು ಒಳಗೊಂಡಿರುವಂತಹ ಈ ಕೃತಿಯಲ್ಲಿ ನಾವು ಪ್ರತಿಯೊಂದು 28 ಕವಿತೆಗಳು ಸಹ ಗಣಿತ ವಿಷಯಕ್ಕೆ ಸಂಬಂಧಿಸಿದ್ದ ಅನ್ನೋದು ವಿಶೇಷ. ಇಲ್ಲಿ ಗಣಿತವನ್ನ ಕಬ್ಬಿಣದ ಕಡಲೆಯನ್ನಂತ ಬಹುತೇಕ ಜನ ಭಾವಿಸ್ತಾರೆ. ಆದ್ರೆ ಗಣಿತವನ್ನ ಸರಳವಾಗಿ ಮಕ್ಕಳ ಮನೆ ಮುಟ್ಟುವಂತೆ ಬರೆಯುವಲ್ಲಿ ಶ್ರೀಮತಿ ಕೋಮಲಾ ಮೇಡಮ್ ಅವರು ಯಶಸ್ವಿಯಾಗಿದ್ದಾರೆ. ಕಾರಣ ಇವರು ಶಿಕ್ಷಕರಾಗಿರೋದ್ರಿಂದ, ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿರೋದ್ರಿಂದ ಮಕ್ಕಳು ಏನ್ ಎದುರಿಸ್ತಾ ಇದ್ದಾರೆ ಸಮಸ್ಯೆಗಳು, ಆ ಸಮಸ್ಯೆಗಳನ್ನ ನಿವಾರಿಸುವ ನಿಟ್ಟಿನಲ್ಲಿ ಯಾವ ರೀತಿ ಬೋಧನೆ ಮಾಡಿದರೆ ಯಾವ ರೀತಿ ಆದರೆ ಅನುಕೂಲ ಅನ್ನುವಂತ ವಿಷಯವನ್ನ ಮನದಟ್ಟು ಮಾಡಿಕೊಂಡು, ಮಕ್ಕಳಿಗೆ ಹಾಡುಗಳೆಂದ್ರೆ ಬಹಳ ಇಷ್ಟ. ಬಹುತೇಕ ವಿಷಯಗಳು ಮರ್ತು ಬಿಡ್ತಾರೆ. ಆದ್ರೆ ಸಿನಿಮಾದ ಕಥೆಗಳನ್ನ ಬೇಕಾದ್ರೆ ಮರೆತು ಬಿಡ್ತಾರೆ. ಆದ್ರೆ ಅದರೊಳಗೆ ಬಂದಿರುವಂತ ಹಾಡುಗಳನ್ನ ಯಾರು ಮರೆಯೋದಿಲ್ಲ. ಅದಕ್ಕೆ ಸಂಗೀತಕ್ಕಿರುವಂತ ಅದು ಶಕ್ತಿ. ಹಾಗಾಗಿ ಅವರು ಈ ತಂತ್ರವನ್ನ ಹಾಡುಗಳ ಮೂಲಕ ಗಣಿತದ ಸೂತ್ರಗಳನ್ನ ಹಾಗೂ ಅವುಗಳನ್ನ ಹೇಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡಿದ್ದಾರೆ. ಒಳ್ಳೆ ಪ್ರಯತ್ನ. ನಾವು ಸಂಖ್ಯೆಗಣಗಳನ್ನ ನೋಡ್ತೀವಿ. ಸಂಖ್ಯೆಗಳನ್ನ ಅಂಕಿಗಳ ಜೊತೆಗೆ ಆಟ ಆಡೋಣ, ಸಂಖ್ಯೆಗಳ ಬರೆಯುತ್ತಾ ಪಾಠ ಕಲಿಯೋಣ, 1 2 3 ಮುಂದೆ ಬರೆಯುತ್ತಾ ಹೋಗು, ಸ್ವಾಭಾವಿಕ ಸಂಖ್ಯೆಗಳ ಗಣ ಎಂದು ಹೇಳು, 0 ನೀನು ಬಾಬಾ ಬಂದು ಜೊತೆಗೆ ಸೇರು, ಪೂರ್ಣ ಸಂಖ್ಯೆಗಳ ಗಣ ಎಂದು ಹೇಳು, ಋಣ ಸಂಖ್ಯೆಗಳೇ ನೀವು ಓಡಿ ಬನ್ನಿ, ಪೂರ್ಣಾಂಕಗಳ ಗಣ ನಾವು ಎನ್ನಿ, ಭಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳು ಸೇರಿ ಒಂದಾಗಲು ವಾಸ್ತವ ಸಂಖ್ಯೆಗಳು, ನೈಜ ಸಂಖ್ಯೆ ಕಾಲ್ಪನಿಕ ಸಂಖ್ಯೆಗಳ ಸಂಯೋಜನೆ ಸಂಕೀರ್ಣ ಸಂಖ್ಯೆಗಳ ಗಣಗಳ ಕುರಿತಾಗಿ ರಚನೆಯಾಗಿರುವ ಒಂದು ಕವಿತೆ. ಹಾಗೆ ಶ್ರೇಣಿಗಳನ್ನು ಸಹ ಕಲಿಯುವಂತ ಸಂದರ್ಭದಲ್ಲಿ ಮಕ್ಕಳು ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸ್ತಾರೆ. ಆ ಶ್ರೇಣಿಗಳ ಕುರಿತಾಗಿನೂ ಸಹಿತ ಲೆಕ್ಕ ಮಾಡೋಣ, ಶ್ರೇಣಿಗಳನ್ನ ತಿಳಿಯೋಣ, ಕೂಡಿ ಕಳೆದು ಭಾಗಿಸಿ ಗುಣಿಸಿ ಲೆಕ್ಕವ ಬಿಡಿಸೋಣ, ನಿರ್ದಿಷ್ಟವಾದ ವಿನ್ಯಾಸ ಹೊಂದಿದ ಪದಗಳ ಜೋಡಣೆಯೇ ಶ್ರೇಣಿ, ಪದಗಳ ಅಂತರ ಒಂದೇ ಇದ್ದರೆ ಅದುವೇ ಸಮಾನಾಂತರ ಶ್ರೇಣಿ, 2ನೇ ಪದಕ್ಕೆ ಮೊದಲನೇ ಪದ ಕಳೆ ಸಿಗುವುದು ಸಾಮಾನ್ಯ ವ್ಯತ್ಯಾಸ, a+d a+2d a+3d ಮುಂದುವರೆದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಎಂದು ಕರೆಸಿಕೊಳ್ಳುವುದು. ಇದೇ ರೀತಿಯಾಗಿ ಸಮಾಂತರ ಶ್ರೇಣಿಗಳ ಕುರಿತಾಗಿ ವಿವರಣೆಯನ್ನ ಕವಿತೆಗಳ ಮೂಲಕ ಪ್ರಯತ್ನ ಮಾಡಿದ್ದಾರೆ. ನಾವು ಜೈ ಗಣಿತ ಅನ್ನುವಂತ ಈ ಕವನ ಸಂಕಲನದ ಶೀರ್ಷಿಕೆಯಲ್ಲಿರುವಂತ ಒಂದು ಕವಿತೆಯನ್ನು ನೋಡಿದರೆ, ಜೈ ಗಣಿತ ರೇಖಾ ಗಣಿತ, ಜೈ ಗಣಿತ ರೇಖಾ ಗಣಿತ, ಕಾಣುವ ಲೋಕದಲ್ಲಿ ಕಾಣದಂತೆ ಇರುವೆ ನೀ, ಕಾಣದಿದ್ದರೂ ಕಾಣುತ್ತಿರುವೆ ನೀನು, ಕಾಡಿನ ಮಧ್ಯೆ ದೊಡ್ಡ ಮರಗಳು ಲಂಬವಾಗಿ ಬೆಳೆದಿವೆ, ಆಗಸದಲ್ಲಿ ಹಕ್ಕಿಗಳ ದಂಡು ಕೋನವಾಗಿ ಹಾರಿದೆ, 3 ಗಂಟೆ ಲಂಬ ಕೋನ 12ಕ್ಕೆ ಪೂರ್ಣ ಕೋನ, ಎಲ್ಲ ಕಡೆಗಿವೆ ಒಂದಲ್ಲ ಒಂದು ಕೋನ, ಬೆಟ್ಟ ಗುಡ್ಡ ಪರ್ವತಗಳಲ್ಲಿ ಕಾಣುತ್ತಿವೆ ಶಂಕು ಆಕಾರ, ಎಲೆಗಳ ಮೇಲೆ ಮಂಜ ಹನಿಗಳು ತೂರುತ್ತಿವೆ ಗೋಲಾಕಾರ,
ಗುಡಿಯ ಮೇಲಿದೆ ಗೋಪುರ, ಗುಡಿಸಲ ಮೇಲಿದೆ ಪಟಕ, ಕಣ ಕಣದಲ್ಲೂ ಕಾಣುತ್ತಿವೆ ಒಂದು ಆಕಾರ. ಈಗ ನಾವು ಜೈಗಣಿತ ಅನ್ನುವಂತ ಶೀರ್ಷಿಕೆ, ಈ ಕವನ ಸಂಕಲನದ ಶೀರ್ಷಿಕೆಯಲ್ಲಿ ಲೇಖಕರು ತುಂಬಾ ನಾವು ಸುತ್ತಮುತ್ತ ವಾತಾವರಣದಲ್ಲಿ ನಾವು ಬಹಳಷ್ಟು ನೋಡ್ತೀವಿ, ಸನ್ನಿವೇಶಗಳನ್ನು ನೋಡ್ತೀವಿ, ವಸ್ತುಗಳನ್ನ ನೋಡ್ತೀವಿ. ಆದ್ರೆ ಆ ವಸ್ತುಗಳ ಮೂಲಕ ಗಣಿತವನ್ನ ಕಲಿಸ್ಬೇಕನ್ನುವಂತ ನಿಟ್ಟಿನಲ್ಲಿ ನಾವು ತೆಂಗಿನ ಮರ ನೋಡ್ತೀವಿ, ಗಡಿಯಾರ ನೋಡ್ತೀವಿ, ಗಡಿಯಾರದ ಸಮಯ ನೋಡ್ತೀವಿ. ಆದ್ರೆ ಸಮಯದಲ್ಲಿ ಸಹ ನಾವು ಯಾವ ರೀತಿ ಕೋನಗಳನ್ನು ತಿಳಿಬಹುದು ಅನ್ನೋಂಥದ್ದನ್ನ ಸರಳವಾಗಿ ಸುಂದರವಾಗಿ ಗಣಿತ ವಿಶೇಷವಾಗಿ ಗಣಿತ ವಿಷಯದಲ್ಲಿ ಕವಿತೆಗಳನ್ನು ಬರೆಯೋದು ಬಹಳ ಕಷ್ಟ. ಕತೆಗಳನ್ನ ಬರಿಬಹುದು, ಆದ್ರೆ ಕವಿತೆಗಳನ್ನು ಬರೆಯೋದು ತುಂಬಾ ಕಷ್ಟ. ಅಂತ ಕಷ್ಟದ ವಿಷಯವನ್ನು ಸಹ ಸರಳವಾಗಿ ಮಕ್ಕಳಿಗೆ, ಅದು ವಿಶೇಷವಾಗಿ ಪ್ರೌಢಶಾಲಾ ಮಕ್ಕಳಿಗೆ ಅನುಕೂಲವಾಗುವಂತ ನಿಟ್ಟಿನಲ್ಲಿ ಕವಿತೆಗಳನ್ನ ಬರೆದು ಅದರ ಮೂಲಕ ರೇಖಾಕೃತಿಗಳಾಗಿರ್ಬೋದು ಮತ್ತು ಪೈ ನಕ್ಷೆ ಆಗಿರ್ಬೋದು, ಸೂತ್ರಗಳನ್ನಾಗಿರ್ಬೋದು ಕಲಿಸುವಂತ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ವೃತ್ತ, ಬನ್ನಿ ನಾವು ವೃತ್ತಗಳ ಬಗ್ಗೆ ತಿಳಿಯುವ, ಮೂಲ ಅಂಶಗಳ ಅರಿತು ಚಿತ್ರವ ಬರೆಯುವ. ವೃತ್ತದಲ್ಲಿ ಮಧ್ಯ ಬಿಂದು ಕೇಂದ್ರವೆನಿಸಿದೆ, ಸುತ್ತಲ ವೃತ್ತ ರೇಖೆ ಪರದಿಯಾಗಿದೆ. ಕೇಂದ್ರ ಮತ್ತು ಪರಿಧಿ ಬಿಂದುಗಳನ್ನು ಸೇರಿಸಲು ಸಿಗುವ ರೇಖೆಯನ್ನೇ ನಾವು ತ್ರಿಜ್ಯ ಎನ್ನುವೆವು. ಪರಿಧಿ ಮೇಲಿನ 2 ಬಿಂದುಗಳನ್ನು ಸೇರಿಸಲು ಸಿಗುವ ರೇಖೆಯನ್ನೇ ನಾವು ಜ ಎನ್ನುವೆವು. ಕೇಂದ್ರದಿಂದ ಹಾದು ಹೋಗುವ ಜಾದ ಅಳತೆಯು ದೊಡ್ಡದಿಹುದು, ಅದನ್ನೇ ನಾವು ವ್ಯಾಸ ಎನ್ನುವೆವು. ವೃತ್ತವನ್ನು ಜಾವು 2 ಭಾಗ ಮಾಡುವುದು, ವ್ಯಾಸವದೇ ವೃತ್ತವನ್ನು ಅರ್ಧಿಸುವುದು. ವೃತ್ತ ಭಾಗದ ಆವೃತ್ತ ರೇಖೆ ಕಂಸವಾಗಿದೆ, ವೃತ್ತದ ಭಾಗವೇ ಖಂಡವೆನಿಸಿದೆ. ನಾವು ವೃತ್ತ ಬೇಕಾದ್ರೆ ಅದರೊಳಗಿಂದ ನಾವು ಏನ್ ಅನ್ಬೇಕು ಅನ್ನೋಂಥದ್ದನ್ನ ಎಲ್ಲ ವೃತ್ತ ತ್ರಿಜ್ಯ ಎಲ್ಲವನ್ನು ಸಹ, ವ್ಯಾಸನು ಸಹ ನಾವು ಯಾವ ರೀತಿ ಅನ್ನೋದನ್ನ ಒಂದೇ ಒಂದು ಕವಿತೆಗಳ ಮೂಲಕ ತಿಳಿಸುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. ನಾವು ರೇಖಾಕೃತಿಗಳನ್ನ ನಾವು ಹೇಳ್ತೀವಿ, ವೃತ್ತ ಹಾಕ್ರಿ, ಅದ್ರೊಳಗ ಇದು ಮಾಡ್ರಿ, ತ್ರಿಜ್ಯ ಹಾಕ್ರಿ, ವ್ಯಾಸ ಹಾಕ್ರಿ ಅಂತೇಳಿ. ಆದ್ರೆ ಸರಳವಾಗಿ ತಿಳಿಸುವಂತ ಪ್ರಯತ್ನ ಈ ಕವಿತೆಯಲ್ಲಿ ಮಾಡಿದ್ದಾರೆ ಮೇಡಮ್ ಅವರು. ಹಾಗೆ ಕೋಮಲ ಮೇಡಮ್ ಅವರು ತ್ರಿಭುಜ ಅನ್ನುವಂತ ಒಂದು ಕವಿತೆಯಲ್ಲಿ ತ್ರಿಭುಜಗಳ ಕುರಿತಾಗಿ ವಿವರಿಸ್ತಾರೆ. ಮೂರು ಬಾವು 3 ಕೋನ 3 ಶೃಂಗ ಬಿಂದು, ತ್ರಿಭುಜದ ಲಕ್ಷಣ ತಿಳಿಯೋ ನೀನು ಇಂದು. 3 ಕೋನ ಅಳತೆ ಮಾಡಿ ಮೊತ್ತ ಎಷ್ಟು ಹೇಳಿ, 180 ಡಿಗ್ರಿ ಬಂದಿರುವುದು ನೋಡಿ. ಬಹಿರ್ಕೋನ ಅಳತೆ ಮಾಡಿ ಅಂತರ್ಭಿಮುಖ ಕೋನಗಳ ಮೊತ್ತ ಮಾಡಿ ಸಮವು ಬಂತೆ ನೋಡಿ. 2 ಬಾವು ಅಳತೆ ಮಾಡಿ ಅವುಗಳನ್ನು ಕೂಡಿ ಉಳಿದ ಬಾವುಗಿಂತ ಹೆಚ್ಚು ಬಂದಿರುವುದು ನೋಡಿ. ತ್ರಿಭುಜಗಳನ್ನ ಸರಳವಾಗಿ ನಾವು ಯಾವ ರೀತಿ ಮಕ್ಕಳಿಗೆ ಕಲಿಸ್ಬೇಕು ಅನ್ನೋಂತ ಒಂದು ಪ್ರಯತ್ನವನ್ನು ಸಹ ಮೇಡಮ್ ಅವರು ತಮ್ಮ ಅನುಭವದ ವೃತ್ತಿ ಅನುಭವದಲ್ಲಿ ತಾವು ಕಂಡಂತ ಸಮಸ್ಯೆಗಳನ್ನ ಹಾಗೂ ಎದುರಿಸಿದಂತ ಸಮಸ್ಯೆಗಳನ್ನ, ಮಕ್ಕಳು ಯಾವ ರೀತಿ ಯಾವ ಸಮಸ್ಯೆಗಳನ್ನ ಎದುರಿಸ್ತಾರೆ, ಎಲ್ಲಿ ಸರಿ ಮಾಡಿದ್ರೆ ಸರಿ ಆಗುತ್ತೆ ಅನ್ನೋಂಥದ್ದನ್ನ ಅವೆಲ್ಲ ಅರಿತು ತಮ್ಮ ವೃತ್ತಿ ಅನುಭವವನ್ನ ಇಲ್ಲಿ ಕವಿತೆಗಳಲ್ಲಿ ಬರೆಯುವ ನಿಟ್ಟಿನಲ್ಲಿ ಅವರು ಅದನ್ನ ಸಮರ್ಪಿಸಿಕೊಂಡಿದ್ದಾರೆ. ಹಾಗಾಗಿ ಇಷ್ಟು ಸರಳವಾಗಿ ಹಾಗೂ ಸುಂದರವಾಗಿ ರೇಖಾ ಗಣಿತವನ್ನ ಹಾಗೂ ಗಣಿತ ವಿಷಯವನ್ನ ಮಕ್ಕಳಿಗೆ ತಿಳಿಸುವ ನಿಟ್ಟಿನಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಹಾಗೂ ಆದರ್ಶ ಶಿಕ್ಷಕರಾಗಿ ತಮ್ಮ ವೃತ್ತಿ ಜೀವನದಲ್ಲಿ ಸೇವೆ ಸಲ್ಲಿಸ್ಕಂತ ಕೇವಲ ಸೇವೆಗೆ ಸೀಮಿತವಾಗಿರದೆ ಅವರ ಮಕ್ಕಳ ಉಜ್ವಲ ಭವಿಷ್ಯವನ್ನ ರೂಪಿಸುವ ನಿಟ್ಟಿನಲ್ಲಿ ಅವರು ಗಣಿತದಲ್ಲಿ ಒಂದು ವಿಶೇಷವಾದ ಸಾಧನೆ ಮಾಡಬೇಕು ಅನ್ನುವಂತ ದೃಷ್ಟಿಯಿಂದ ಅವರು ತಮ್ಮ ಒಂದು ಗಣಿತ ವಿಷಯದಲ್ಲಿ ಕವಿತೆಗಳನ್ನ ಬರೆಯುವ ಮೂಲಕ ಮಕ್ಕಳಿಗೆ ಅದರಿಂದ ಸಹಾಯ ಆಗ್ಲಿ ಅಂತೇಳಿ ಮಾಡಿದ್ದಾರೆ. ಒಂದು ಉತ್ತಮವಾದ ಪ್ರಯತ್ನವನ್ನ ಮೇಡಮ್ ಅವರು ಈ ಕವಿತೆಗಳಲ್ಲಿ ಈ 8 ಕವಿತೆಗಳಲ್ಲಿ ಸಹ ಸುಂದರವಾಗಿ ಮಾಡಿದ್ದಾರೆ. ಹಾಗೆ ಮಗ್ಗಿಗಳನ್ನು ಕುರಿತು ಸುಗ್ಗಿ 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 ಮಗ್ಗಿಗಳ ಸುಗ್ಗಿ, ಮಗ್ಗಿ ಎಲ್ಲ ನುಗ್ಗಿ ಬರಲಿ ಹಿಗ್ಗಿನಿಂದ ಕಲಿಯಿರಿ, ತಗ್ಗದಂತೆ ತಡೆಯದಂತೆ ಮಗ್ಗಿಗಳನ್ನು ಹೇಳಿರಿ, ರಾಗದಿಂದ ತಾಳ ಹಾಕಿ ವೇಗವಾಗಿ ಅನುತಿರಿ, ಬೇಗ ಬೇಗ ಹೇಳಿ ಮುಗಿಸಿ ಬೀಗುತ್ತಲಿ ನಡೆಯಿರಿ, ಹಿಗ್ಗಿನಿಂದ ಹೇಳಿರಿ ಬೀಗುತ್ತಲಿ ನಡೆಯಿರಿ, ಮಗ್ಗಿ 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 ಸುಗ್ಗಿ ಸುಗ್ಗಿ ಸುಗ್ಗಿ. ನಾವು ಬಹಳಷ್ಟು ಮಗ್ಗಿಗಳನ್ನು ಹೇಳ್ಬೇಕಾದ್ರೆ ಮಕ್ಕಳು ಈಗೆಲ್ಲ ಕ್ಯಾಲ್ಕುಲೇಟರ್ ಅವೆಲ್ಲ ಆಗಿದೆ, ಆದ್ರೂ ಸಹಿತ ನಾವು ಮಗ್ಗಿಗಳನ್ನ ಕಲ್ತ್ರೆ ಬಹಳಷ್ಟು ಸೂತ್ರಗಳಾಗಿರ್ಬೋದು, ಲೆಕ್ಕಗಳನ್ನಾಗ್ಲಿ ನಾವು ಮಾಡಕ್ ಬಹಳ ಅನುಕೂಲ. ಅದನ್ನು ಸಹಿತ ಮಗ್ಗಿಗಳನ್ನ ಹೇಳ್ರಿ ಅನ್ನೋದನ್ನ ನಾವು ಸುಮ್ಮನೆ ಹೇಳಕ್ಕೆ ಅನ್ನೋದಕ್ಕಿಂತ ಅದನ್ನು ವರ್ಣನೆ ಮಾಡುತ್ತಾ ಪ್ರೋತ್ಸಾಹ ಮಾಡುತ್ತಾ ವೇಗವಾಗಿ ರಾಗದಿಂದ ತಾಳ ಹಾಕಿ ವೇಗವಾಗಿ ಅಂತಿರಿ, ತಗ್ಗದಂತೆ ತಡೆಯದಂತೆ ಮಗ್ಗಿಗಳನ್ನ ಹೇಳಿ ನುಗ್ಗಿ ನುಗ್ಗಿ ಹೋಗಿ ಮುನ್ನೋಗ್ರಿ,
ಮುಂದೆ ಪ್ರಗತಿಯನ್ನು ಸಾಧಿಸ್ರಿ. ನಾವು ಒಂದು ಹೆಜ್ಜೆಯನ್ನು ಮುಂದಿಟ್ಟು ಸಹಿತ ಅದು ಪ್ರಗತಿಯ ಸೂಚಕ ಆಗುತ್ತೆ. ಹಾಗಾಗಿ ನಾವು ಮಗ್ಗಿಗಳನ್ನ ಒಂದೇ ಕಡೆ ನಿಲ್ಲದೆ ಮಗ್ಗಿಗಳನ್ನ ಹೇಳ್ತಾ ಹೇಳ್ತಾ ನೀವು ಮುಂದೆ ಹೋಗ್ರಿ ಅನ್ನೋಂತ ಆಶಯ ಭಾವನೆಯೊಂದಿಗೆ ಹೇಳಿದ್ದಾರೆ. ಹಾಗೆ ಕಾಮನ ಬಿಲ್ಲನ್ನು ಸಹ, ಬಾನಿನಲ್ಲಿ ಬಾಗಿದ ಕಾಮನ ಬಿಲ್ಲಲ್ಲಿ ಕೋನದ ಮಾಪಕ ಕಾಣುತ್ತಿದೆ, ಚಿನ್ನದ ಕೋಲನು ಕಾಕುವ ತೆರದಲ್ಲಿ ಹೊನ್ನಿನ ಕಿರಣವು ತೋರುತ್ತಿದೆ. ನಾವು ಕಾಮನ್ ಬಿಲ್ನಾಗ ಬಣ್ಣಗಳದವ, ಅಷ್ಟದವ ಇಷ್ಟದವ ಅಂತ ನಾವ್ ಅಂತೀವಿ. ಆದ್ರೆ ಗಣಿತ ಶಿಕ್ಷಕರಾಗಿರೋ ಮೇಡಮ್ ಅವರಿಗೆ ಅದರೊಳಗೂ ಸಹ ಕೋನದ ಮಾಪಕ ಕಂಡಿದೆ. ಹಾಗಾಗಿ ನಾವು ಯಾವ ರೀತಿ ನಮ್ಮ ದೃಷ್ಟಿಕೋನ ಇರುತ್ತೋ ಅದೇ ರೀತಿ ನಮಗೆ ಜಗತ್ ಕಾಣುತ್ತೆ. ಹಾಗೆ ಗಣಿತ ಶಿಕ್ಷಕರಾಗಿರುವಂತ ಮೇಡಮ್ ಅವರು ಮಕ್ಕಳಿಗೆ ಗಣಿತವನ್ನು ಕಲಿಸುವಂತ ನಿಟ್ಟಿನಲ್ಲಿ ಅವರೆಲ್ಲ ಸುತ್ತಮುತ್ತ ಕಾಣುವಂತ ವಸ್ತುಗಳಲ್ಲಿ ಸಹ ಯಾವ ರೀತಿ ನಾವು ಗಣಿತವನ್ನು ಪಾಠ ಮಾಡ್ಬೋದು, ಆ ಗಣಿತ ವಿಷಯವನ್ನ ಯಾವ ರೀತಿ ಮಕ್ಕಳಿಗೆ ಮನದಟ್ಟು ಮಾಡಿಸ್ಬೋದು ಅನ್ನುವಂತ ವಿಷಯವನ್ನ ತುಂಬಾ ಆಪ್ತತೆಯಿಂದ ಕೂಡಿರುವಂತ ಕವಿತೆಗಳನ್ನ ನಾವು ಇದರಲ್ಲಿ ಕಾಣಬಹುದು. ಅದೇ ರೀತಿ ರಾಷ್ಟ್ರೀಯ ಗಣಿತ ದಿನ, ರಾಷ್ಟ್ರ ಗಣಿತ ದಿನ, ಅದ್ವಿತೀಯ ಗಣಿತಜ್ಞ ಶ್ರೀನಿವಾಸ ರಾಮಾನುಜಂ ಜನ್ಮದಿನ, ರಾಷ್ಟ್ರೀಯ ಗಣಿತ ದಿನ. ಸಂಖ್ಯೆಗಳ ಅವನ ಜೊತೆ ಆಟ ಆಡುತ್ತಿದ್ದವು ಎಂದು ಸ್ನೇಹಿತರೆಲ್ಲ ಮಾತನಾಡುತ್ತಿದ್ದರು. ಯಾವುದರ ಪರಿವೇ ಇರದೆ ಲೆಕ್ಕ ಮಾಡುತ್ತಿದ್ದನು, ಅವುಗಳಲ್ಲಿ ಇವನಿಗೆ ದೇವ ಕಾಣುತ್ತಿದ್ದನು. ಸಮುದ್ರಯಾನ ಮಾಡಿ ಲಂಡನಿಗೆ ಹೋದನು, ಅಲ್ಲಿದ್ದ ಗಣಿತಜ್ಞರಿಗೆ ಅಚ್ಚರಿಯಾಗಿ ಕಂಡನು. ಗಣಿತ ಲೋಕದಲ್ಲಿ ಹೊಸ ಇತಿಹಾಸವ ಬರೆದನು, ಸಂಖ್ಯೆ ಲೋಕ ವಿಹಾರಿ ಎನಿಸಿಕೊಂಡನು. ಗಣಿತಜ್ಞನಾಗಿರುವಂತ ಶ್ರೀನಿವಾಸ ರಾಮಾನುಜನ್ ಅವರ ಕುರಿತಾಗಿ ಗಣಿತ ದಿನದ ಅಂಗವಾಗಿ ಬರೆದಿರುವಂತ ಒಂದು ಕವಿತೆ ಇದು. ಸುಂದರವಾಗಿದೆ. ಭಾರತದಲ್ಲಿ ವಿಜ್ಞಾನಿಗಳನ್ನ, ನಾವು ಬಹಳಷ್ಟು ವಿಜ್ಞಾನಿಗಳನ್ನ ಶ್ರೀನಿವಾಸ ರಾಮಾನುಜನ್ ಆಗಿರ್ಬೋದು, ಸಿ ವಿ ರಾಮನ್ ಅವರಾಗಿರ್ಬೋದು, ಆರ್ಯಭಟ್ಟ ಆಗಿರ್ಬೋದು, ಬಹಳಷ್ಟು ಜಗತ್ತಿಗೆ ಉನ್ನತವಾದಂತ ಕೊಡುಗೆಯನ್ನು ನೀಡಿದಂತ ವಿಜ್ಞಾನಿಗಳನ್ನ ಪಡೆದಂತ ದೇಶ ನಮ್ಮದು ಭಾರತ ದೇಶ. ಅಂತ ಒಂದು ಉನ್ನತವಾದಂತ ವಿಜ್ಞಾನಿಗಳನ್ನ, ಅವರ ತ್ಯಾಗವನ್ನ ಹಾಗೂ ಅವರ ಕೆಲಸವನ್ನ, ಅವರು ಮಾಡಿರುವಂತ ಸಿದ್ಧಾಂತಗಳನ್ನ, ಅವರು ಪ್ರತಿಪಾದಿಸಿರುವಂತ ಸಿದ್ಧಾಂತಗಳನ್ನ ನಾವು ಈಗಲೂ ಸಹ ಸ್ಮರಿಸ್ಬೇಕು. ಅವರೆಲ್ಲರ ಸ್ಮರಿಸ್ಬೇಕನ್ನಂತ ದೃಷ್ಟಿಯಿಂದ ರಾಮಾನುಜನವರ ಕುರಿತಾಗಿ ಬರೆದಿರುವಂತ ಒಂದು ಸುಂದರವಾದ ಕವಿತೆ. ಇಂತಹ ಬಹಳಷ್ಟು ಕವಿತೆಗಳನ್ನ ನಾವು ಜೈ ಗಣಿತ ಅನ್ನುವಂತ ಈ ಕೃತಿಯಲ್ಲಿ ನಾವು ಕಾಣಬಹುದು. ಕವಿತೆಯ ಉದ್ದೇಶಗಳು ಹಾಗೂ ಕವಿತೆಗಳನ್ನು ಬರೆದಿರುವಂತ ಕೋಮಲಾ ಮೇಡಮ್ ಅವರು ಈಗಾಗಲೇ ಬಹಳಷ್ಟು ಕೃತಿಗಳನ್ನು ಬರೆದಿದ್ದಾರೆ. ಹಿಂದಿ ಕವಿತೆಯನ್ನ ಅನುವಾದ ಸಹ ಮಾಡಿದ್ದಾರೆ. ಬಹಳಷ್ಟು ವ್ಯಾಕರಣ, ಕೃಷಿ, ಹಳೆಗನ್ನಡ, ನಡುಗನ್ನಡ ಕಾಲದಲ್ಲಿ ವಿಫಲವಾದಂತ ಅಧ್ಯಯನವನ್ನ ಮಾಡಿರುವಂತ ಮೇಡಮ್ ಅವರಿಂದ ಶಾಲಾ ಮಕ್ಕಳಿಗೆ ಆಡಕ್ಕೂ ಹಾಗೂ ಕಂಠಪಾಠಕ್ಕೂ ಅನುಕೂಲವಾಗಿರುವ ನಿಟ್ಟಿನಲ್ಲಿ ಇಲ್ಲಿರುವಂತ ಕವಿತೆಗಳು ರಚನೆಯಾಗಿವೆ. ಈ ಕವಿತೆಗಳು ಮಕ್ಕಳಿಗೆ ತುಂಬಾ ಆಪ್ತ ಅನಿಸ್ತದೆ. ಹಾಗೆ ಅಷ್ಟೇ ಖುಷಿಯಿಂದ ಸಹಿತ ಆಡಲು ಬರುವಂತೆ ನಿಟ್ಟಿನಲ್ಲಿ ಕವಿತೆಗಳನ್ನ ಬರೆದಿದ್ದಾರೆ. ಮೇಡಮ್ ಅವರವರು ಗುರುಗಳಾಗಿ ಮಕ್ಕಳಿಗೆ ಮಾರ್ಗದರ್ಶನ ಮಾಡೋದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಅಗತ್ಯವಾಗಿರುವಂತ ಗಣಿತದ ಜ್ಞಾನವನ್ನು ನೀಡುವ ನಿಟ್ಟಿನಲ್ಲಿ ಈ ಜೈ ಗಣಿತ ಅನ್ನುವಂತ ಕೃತಿ ತುಂಬಾ ಸಹಾಯ ಮಾಡುತ್ತೆ. ಮಕ್ಕಳ ಸಾಹಿತ್ಯ ಪ್ರೇಮಿಗಳು ಹಾಗೂ ಗಣಿತ ಅಭ್ಯಾಸ ಮಾಡುವಂತ ಪ್ರೇಮಿಗಳು, ಪಾಲಕರು ಸಹ ಈ ಕೃತಿಗಳನ್ನ ಖರೀದಿಸಿ ಓದಿ ಮಕ್ಕಳಿಗೂ ಸಹ ತುಂಬಾ ಇಷ್ಟ ಆಗುತ್ತದೆ. ಜನ್ಮದಿನ ಇರ್ಬೋದು, ಯಾವ್ದಾರ ಒಂದು ಕಾರ್ಯಕ್ರಮ, ವಾರ್ಷಿಕೋತ್ಸವ, ಶಾಲೆ ನಡೆದಂತ ಯಾವುದೇ ಕಾರ್ಯಕ್ರಮಗಳಲ್ಲಿ ಸಹ ಈ ಕೃತಿಯನ್ನ ನಾವು ಕೊಡುಗೆಯಾಗಿ ವಿದ್ಯಾರ್ಥಿಗಳಿಗೆ ನೀಡಬಹುದು. ವಿದ್ಯಾರ್ಥಿಗಳಿಗೆ ಕೊಡುಗೆಯಾಗಿ ನೀಡಿದ್ರೆ ಅವ್ರಿಗೆ ಒಂದು ಪುಸ್ತಕವನ್ನ ಗಿಫ್ಟ್ ಕೊಟ್ಟಾಗ ಆಗುತ್ತೆ. ಆಗ ಗಣಿತವನ್ನ ಅವರು ಸರಳವಾಗಿ ಕಲಿಯಕ ಅನುಕೂಲ ಮಾಡಲು ಸಹ ಸಾಧ್ಯ ಆಗುತ್ತೆ. ಹಾಗಾಗಿ ಪಾಲಕರು ಈ ಕೃತಿಯನ್ನ ವಿವಿಧ ಸಂದರ್ಭಗಳಲ್ಲಿ, ಸಮಾರಂಭಗಳಲ್ಲಿ ಕೊಡುಗೆಯಾಗಿ ನೀಡಕ ಇದನ್ನ ಖರೀದಿಸಿ ವಿದ್ಯಾರ್ಥಿಗಳಿಗೆ ನೀಡಿ, ವಿದ್ಯಾರ್ಥಿಗಳಿಗೆ ಅದು ತುಂಬಾ ಕೃತಿಯನ್ನು ಓದಿದ ನಂತರ ಅವರಿಗೆ ಗಣಿತ ತುಂಬಾ ಸರಳವಾಗುತ್ತೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಸಹ ಸಹಕಾರ ಮಾಡ್ತಾ ಇದ್ದೀರಿ ಅಂತ ಆಶಿಸ್ತಾ ಈ ಸಂದರ್ಭದಲ್ಲಿ ಇವತ್ತಿನ ಕೃತಿಯನ್ನ ಇವತ್ತಿಗೆ ಈ ಕೃತಿ ಪರಿಚಯದೊಂದಿಗೆ ಕಾರ್ಯಕ್ರಮಕ್ಕೆ ನೋಡ್ತಿರುವಂತ ನಿಮ್ಮೆಲ್ಲರಿಗೂ ಸಹ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೇನೆ. ಧನ್ಯವಾದಗಳು.